ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಉಕ್ಕಿ ಹರಿತಾ ಇರುವಂತಹ ಬೆಣ್ಣೆಹಳ್ಳ, ಮಳೆಗೆ ಬಿತ್ತನೆ ಮಾಡಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ಹೊಳೆಯಂತಾಗಿದೆ ಅನ್ನದಾತರ ಜಮೀನುಗಳು. ವಿಪರೀತ ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಆದರೆ ಮಳೆಗೆ ಬಿತ್ತನೆಯನ್ನ ಮಾಡಿದ್ರು ಪಾಪ ರೈತರು. ಇಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ರೈತರ ಜಮೀನು, ಆ ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ರೋಡ್ ಕೂಡ ದಾಟೋಕಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನೀರಿನಿಂದ ಆವೃತಗೊಂಡಿರುವಂತಹ ದೃಶ್ಯ ಇದೆ. ಇನ್ನೊಂದು ಕಡೆಯಲ್ಲಿ ರೈತರ ಜಮೀನು ಯಾವ ರೀತಿಯಾಗಿದೆ ಪರಿಸ್ಥಿತಿ ನೋಡಿ. ಜೋಳ, ಈರುಳ್ಳಿ, ಶೇಂಗಾ, ಹೆಸರು ಎಲ್ಲ ಬೆಳೆದಿದ್ರು. ಪಾಪ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿದೆ. ಸಾಲ ಸೋಲ ಮಾಡಿ ರೈತರು ಕಷ್ಟಪಟ್ಟು ಬೆಳೆದಿದ್ರು. ಮಳೆ ಬರ್ತಾ ಇದೆ, ಮಳೆಗೆ ಬಿತ್ತನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂತಹ ದೃಶ್ಯ ಇದು. ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಉಕ್ಕಿ ಹರಿತಾ ಇದೆ ಒಂದ್ ಕಡೆ ಬೆಣ್ಣೆಹಳ್ಳ. ಆ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಇನ್ನೊಂದ್ ಕಡೆಯಲ್ಲಿ ಎಂಥ ಸಂದರ್ಭದಲ್ಲಿ ಬೆಳೆಗಳು ಕೂಡ ಜಲಾವೃತಗೊಂಡಿರುವಂತಹ ದೃಶ್ಯ. ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಹೀಗಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಹಡಗಲಿ, ಯಾವಗಲ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಉಂಟಾಗಿದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಮುಂಗಾರು ಬೆಳೆಗಳಾದಂತಹ ಹೆಸರಾಗಿರ್ಬೋದು, ಜೋಳ, ಹತ್ತಿ, ಮೆಣಸಿನಕಾಯಿ ಬೆಳೆಗಳನ್ನು ಕೂಡ ಇವಾಗ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಬೆಣ್ಣೆಹಳ್ಳ ಅಬ್ಬರಿಸಿ ಹರಿತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾವೆ. ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನಾವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿನೂ ಕೂಡ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಈ ಭಾಗದ ರೈತರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಯಾಕಂತಂದ್ರೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ರೈತರು ಮತ್ತೊಂದು ಸಾರಿ ಬಿತ್ತನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡ ಆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ್. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಉಕ್ಕಿ ಹರಿತಾ ಇರುವಂತಹ ಬೆಣ್ಣೆಹಳ್ಳ, ಮಳೆಗೆ ಬಿತ್ತನೆ ಮಾಡಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ಹೊಳೆಯಂತಾಗಿದೆ ಅನ್ನದಾತರ ಜಮೀನುಗಳು. ವಿಪರೀತ ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಆದರೆ ಮಳೆಗೆ ಬಿತ್ತನೆಯನ್ನ ಮಾಡಿದ್ರು ಪಾಪ ರೈತರು. ಇಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ರೈತರ ಜಮೀನು, ಆ ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ರೋಡ್ ಕೂಡ ದಾಟೋಕಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನೀರಿನಿಂದ ಆವೃತಗೊಂಡಿರುವಂತಹ ದೃಶ್ಯ ಇದೆ. ಇನ್ನೊಂದು ಕಡೆಯಲ್ಲಿ ರೈತರ ಜಮೀನು ಯಾವ ರೀತಿಯಾಗಿದೆ ಪರಿಸ್ಥಿತಿ ನೋಡಿ. ಜೋಳ, ಈರುಳ್ಳಿ, ಶೇಂಗಾ, ಹೆಸರು ಎಲ್ಲ ಬೆಳೆದಿದ್ರು. ಪಾಪ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿದೆ. ಸಾಲ ಸೋಲ ಮಾಡಿ ರೈತರು ಕಷ್ಟಪಟ್ಟು ಬೆಳೆದಿದ್ರು. ಮಳೆ ಬರ್ತಾ ಇದೆ, ಮಳೆಗೆ ಬಿತ್ತನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂತಹ ದೃಶ್ಯ ಇದು. ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಉಕ್ಕಿ ಹರಿತಾ ಇದೆ ಒಂದ್ ಕಡೆ ಬೆಣ್ಣೆಹಳ್ಳ. ಆ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ಇನ್ನೊಂದ್ ಕಡೆಯಲ್ಲಿ ಎಂಥ ಸಂದರ್ಭದಲ್ಲಿ ಬೆಳೆಗಳು ಕೂಡ ಜಲಾವೃತಗೊಂಡಿರುವಂತಹ ದೃಶ್ಯ.
ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಹೀಗಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಹಡಗಲಿ, ಯಾವಗಲ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಉಂಟಾಗಿದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಮುಂಗಾರು ಬೆಳೆಗಳಾದಂತಹ ಹೆಸರಾಗಿರ್ಬೋದು, ಜೋಳ, ಹತ್ತಿ, ಮೆಣಸಿನಕಾಯಿ ಬೆಳೆಗಳನ್ನು ಕೂಡ ಇವಾಗ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಬೆಣ್ಣೆಹಳ್ಳ ಅಬ್ಬರಿಸಿ ಹರಿತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾವೆ. ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನಾವು ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿನೂ ಕೂಡ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಈ ಭಾಗದ ರೈತರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಯಾಕಂತಂದ್ರೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ರೈತರು ಮತ್ತೊಂದು ಸಾರಿ ಬಿತ್ತನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡ ಆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಆಗ್ತಾ ಇದೆ. ಗದಗ ಜಿಲ್ಲೆಯಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಸಂದರ್ಭದಲ್ಲಿ ಉಕ್ಕಿ ಹರಿತಾ ಇರುವಂತಹ ಬೆಣ್ಣೆಹಳ್ಳ, ಮಳೆಗೆ ಬಿತ್ತನೆ ಮಾಡಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ಹೊಳೆಯಂತಾಗಿದೆ ಅನ್ನದಾತರ ಜಮೀನುಗಳು. ವಿಪರೀತ ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಆದರೆ ಮಳೆಗೆ ಬಿತ್ತನೆಯನ್ನ ಮಾಡಿದ್ರು ಪಾಪ ರೈತರು. ಇಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಆ ರೈತರ ಜಮೀನು, ಆ ಹೆಸರು, ಶೇಂಗಾ, ಜೋಳ, ಈರುಳ್ಳಿ ಬೆಳೆ ಸರ್ವನಾಶ ಆಗಿದೆ. ರೋಡ್ ಕೂಡ ದಾಟೋಕಲ್ಲಿ ಸಮಸ್ಯೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ನೀರಿನಿಂದ ಆವೃತಗೊಂಡಿರುವಂತಹ ದೃಶ್ಯ ಇದೆ. ಇನ್ನೊಂದು ಕಡೆಯಲ್ಲಿ ರೈತರ ಜಮೀನು ಯಾವ ರೀತಿಯಾಗಿದೆ ಪರಿಸ್ಥಿತಿ ನೋಡಿ. ಜೋಳ, ಈರುಳ್ಳಿ, ಶೇಂಗಾ, ಹೆಸರು ಎಲ್ಲ ಬೆಳೆದಿದ್ರು. ಪಾಪ ಎಲ್ಲವೂ ಕೂಡ ನೆಲಕಚ್ಚಿ ಹೋಗಿದೆ. ಸಾಲ ಸೋಲ ಮಾಡಿ ರೈತರು ಕಷ್ಟಪಟ್ಟು ಬೆಳೆದಿದ್ರು. ಮಳೆ ಬರ್ತಾ ಇದೆ, ಮಳೆಗೆ ಬಿತ್ತನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂತಹ ದೃಶ್ಯ ಇದು. ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಉಕ್ಕಿ ಹರಿತಾ ಇದೆ ಒಂದ್ ಕಡೆ ಬೆಣ್ಣೆಹಳ್ಳ. ಆ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಇನ್ನೊಂದ್ ಕಡೆಯಲ್ಲಿ ಎಂಥ ಸಂದರ್ಭದಲ್ಲಿ ಬೆಳೆಗಳು ಕೂಡ ಜಲಾವೃತಗೊಂಡಿರುವಂತಹ ದೃಶ್ಯ. ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇದೆ. ಹೀಗಾಗಿ ಗದಗ ಜಿಲ್ಲೆ ರೋಣ ತಾಲೂಕಿನ ಹಡಗಲಿ, ಯಾವಗಲ್ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹದ ಭೀತಿ ಉಂಟಾಗಿದೆ. ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಮುಂಗಾರು ಬೆಳೆಗಳಾದಂತಹ ಹೆಸರಾಗಿರ್ಬೋದು, ಜೋಳ, ಹತ್ತಿ, ಮೆಣಸಿನಕಾಯಿ ಬೆಳೆಗಳನ್ನು ಕೂಡ ಇವಾಗ ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಬೆಣ್ಣೆಹಳ್ಳ ಅಬ್ಬರಿಸಿ ಹರಿತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಬೆಳೆದಂತಹ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾವೆ. ಅಷ್ಟೊಂದು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನಾವು ಇಲ್ಲಿ ನೋಡ್ತಾ ಇರಬಹುದು, ಈ ರೀತಿ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿನೂ ಕೂಡ ಬೆಣ್ಣೆಹಳ್ಳ ಉಕ್ಕಿ ಹರಿದಾಗ ಈ ಭಾಗದ ರೈತರು ಸಾಕಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಯಾಕಂತಂದ್ರೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ರೈತರು ಮತ್ತೊಂದು ಸಾರಿ ಬಿತ್ತನೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ರೈತರು ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡ ಆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.